ಸ್ನೇಹಿತರೆ, ಕಠಿಣ ಪರಿಶ್ರಮವೇ ಜೀವನದಲ್ಲಿ ಯಶಸ್ಸು ಪಡೆಯಲು ಪ್ರತಿಯೊಬ್ಬರೂ ಕಟ್ಟಬೇಕಾದ ಬೆಲೆ. ಪರಿಶ್ರಮವಿಲ್ಲದೆ ದೊರೆಯುವ ಯಾವುದೇ ಸಾಧನೆ ಶಾಶ್ವತವಾಗಿರುವುದಿಲ್ಲ. ಧೈರ್ಯ, ಸಹನೆ ಮತ್ತು ನಿಷ್ಠೆಯಿಂದ ಕೆಲಸ ಮಾಡಿದಾಗ ಮಾತ್ರ ಯಶಸ್ಸು ನಮ್ಮ ಹೆಜ್ಜೆಗಳನ್ನು ಮುತ್ತಿಕೊಳ್ಳುತ್ತದೆ. 27 ವರ್ಷಗಳ ಬಳಿಕ ಶನಿದೇವರು ತಮ್ಮ ಪೂರ್ಣ ಶಕ್ತಿಯನ್ನು ಸಕ್ರಿಯರಾಗಿರುತ್ತಾರೆ. ಕರ್ಮಫಲದ ದಾತನಾದ ಶನಿದೇವರು ಈಗ ಪ್ರತಿಯೊಬ್ಬರ ಕರ್ಮಗಳ ನಿಖರ ಲೆಕ್ಕಾಚಾರ ನಡೆಸಲಿದ್ದಾರೆ. ಶನಿದೇವರನ್ನು ನ್ಯಾಯದ ದೇವರೆಂದು ಕರೆಯುತ್ತಾರೆ. ಅವರು ಯಾರಿಗೂ ಪಕ್ಷಪಾತ ಮಾಡುವುದಿಲ್ಲ. ಯಾರು ಹೇಗೆ ಕರ್ಮ ಮಾಡುತ್ತಾರೋ ಹಾಗೆಯೇ ಫಲವನ್ನು ಪಡೆಯುತ್ತಾರೆ. ನಾಳೆ ಫೆಬ್ರವರಿ 26ರಿಂದ ಮೇ 17ರವರೆಗೆ ಶನಿದೇವರು ತಮ್ಮ ಸ್ವನಕ್ಷತ್ರವಾದ ಉತ್ತರ ಭಾದ್ರಪದದಲ್ಲಿ ಸಂಚರಿಸುತ್ತಿದ್ದಾರೆ. ಜ್ಯೋತಿಷ್ಯ ಪ್ರಕಾರ ಗ್ರಹವು ತನ್ನದೇ ನಕ್ಷತ್ರದಲ್ಲಿ ಇರುವಾಗ ಅದರ ಶಕ್ತಿ ಹಲವು ಪಟ್ಟು ಹೆಚ್ಚಾಗುತ್ತದೆ. ಆದ್ದರಿಂದ ಈ ಕಾಲವು ಎಲ್ಲ ರಾಶಿಗಳಿಗೆ ಮಹತ್ವದಾಗಿದೆ. ಇಂದು ನಾವು ವಿಶೇಷವಾಗಿ ಸಿಂಹ ರಾಶಿಯವರ ಬಗ್ಗೆ ಮಾತನಾಡುತ್ತೇವೆ. ಸಿಂಹ ರಾಶಿ ಅಗ್ನಿತತ್ವದ ಸ್ಥಿರ ರಾಶಿ. ಇದರ ಅಧಿಪತಿ ಸೂರ್ಯದೇವರು. ಈ ರಾಶಿಯವರು ಸಾಹಸಿಗಳು, ಆತ್ಮವಿಶ್ವಾಸಿಗಳು, ನಾಯಕತ್ವ ಗುಣ ಹೊಂದಿದವರು. ಯಾವ ಕೆಲಸವನ್ನು ಮುಂಚಿತವಾಗಿ ಕೈಗೆತ್ತಿಕೊಳ್ಳುವ ಗುಣ ಇವರದು. ಆದರೆ ಕೆಲವೊಮ್ಮೆ ಅತಿಯಾದ ಉತ್ಸಾಹ, ಕೋಪ ಮತ್ತು ಹಠ ಇವರಿಗೆ ಸವಾಲುಗಳನ್ನು ತಂದೊಡ್ಡಬಹುದು. ಪ್ರಸ್ತುತ ಸಿಂಹ ರಾಶಿಯವರ ಮೇಲೆ ಶನಿ ದಯ ನಡೆಯುತ್ತಿದೆ. ಈ ಹೆಸರು ಕೇಳಿದಾಗ ಕೆಲವರು ಭಯಪಡುತ್ತಾರೆ. ಆದರೆ ಶನಿದೇವರು ಭಯ ಹುಟ್ಟಿಸಲು ಬರುವುದಿಲ್ಲ. ಅವರು ಜೀವನದಲ್ಲಿ ಶಿಸ್ತು, ಸತ್ಯ ಮತ್ತು ಪರಿಶ್ರಮವನ್ನು ಕಲಿಸಲು ಬರುತ್ತಾರೆ. ಯಾರು ನಿಜವಾದವರು, ಯಾರು ಪರಿಸ್ಥಿತಿಯ ಸ್ನೇಹಿತರು ಎಂಬುದನ್ನು ತಿಳಿಸುವ ಶಕ್ತಿ ಶನಿದೇವರದು. ಸಿಂಹ ರಾಶಿಯವರ ಮೊದಲನೇ ಭವಿಷ್ಯವಾಣಿ: ನಿಂತಿದ್ದ ಕೆಲಸಗಳು ಪುನಃ ಆರಂಭವಾಗುತ್ತವೆ ಎಂಬುದು ಕೇವಲ ಒಂದು ಸಾಮಾನ್ಯ ಸೂಚನೆ ಅಲ್ಲ. ಅದು ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ ಪ್ರಾರಂಭವಾಗುತ್ತಿರುವ ಸಂಕೇತವಾಗಿದೆ. ಬಹುಕಾಲದಿಂದ ಅನೇಕ ಕಾರಣಗಳಿಂದ ತಡೆಗಟ್ಟಲ್ಪಟ್ಟಿದ್ದ ಯೋಜನೆಗಳು, ಹಣಕಾಸಿನ ಕೊರತೆ, ಸಹಕಾರದ ಅಭಾವ ಅಥವಾ ಸಂದರ್ಭಗಳ ಅನಾನುಕೂಲತೆಯಿಂದ ಮುಂದುವರಿಯದೆ ನಿಂತಿದ್ದ ಕಾರ್ಯಗಳು ಈಗ ನಿಧಾನವಾಗಿ ಚಲನೆ ಪಡೆಯಲಿವೆ. ವ್ಯಾಪಾರದಲ್ಲಿ ಕಾಣಿಸಿಕೊಂಡಿದ್ದ ಮಂದಗತಿ ಕ್ರಮೇಣ ಕಡಿಮೆಯಾಗಬಹುದು ಮತ್ತು ಹೊಸ ಆರ್ಡರ್ಗಳು, ಹೊಸ ಗ್ರಾಹಕರು ಅಥವಾ ಹೊಸ ಒಪ್ಪಂದಗಳ ಅವಕಾಶಗಳು ಎದುರಾಗಬಹುದು. ಇತ್ತೀಚೆಗೆ ಸಂಪರ್ಕ ಕಡಿಮೆಯಾಗಿದ್ದ ಹಳೆಯ ಸ್ನೇಹಿತರು, ವ್ಯವಹಾರ ಪಾಲುದಾರರು ಅಥವಾ ಸಹೋದ್ಯೋಗಿಗಳು ಮತ್ತೆ ಸಂಪರ್ಕಿಸಿ ಸಹಕಾರ ನೀಡುವ ಸಾಧ್ಯತೆ ಇದೆ. ನೀವು ಹಿಂದೆ ಮಾಡಿದ ಪರಿಶ್ರಮ, ತಾಳ್ಮೆ ಮತ್ತು ನಿಷ್ಠೆ ವ್ಯರ್ಥವಾಗಿಲ್ಲ ಎಂಬುದು ಈಗ ಸ್ಪಷ್ಟವಾಗಲಿದೆ. ಪರಿಸ್ಥಿತಿಗಳು ನಿಮ್ಮ ಪರವಾಗಿ ರೂಪುಗೊಳ್ಳುತ್ತಾ ಆತ್ಮವಿಶ್ವಾಸ ಹೆಚ್ಚುವಂತೆ ಮಾಡಲಿವೆ. ಆದ್ದರಿಂದ ಈ ಸಮಯದಲ್ಲಿ ಸೋಮಾರಿತನಕ್ಕೆ ಅವಕಾಶ ಕೊಡದೆ ಎದುರಾಗುವ ಪ್ರತಿಯೊಂದು ಅವಕಾಶವನ್ನು ಧೈರ್ಯದಿಂದ ಸ್ವೀಕರಿಸಿ ಚುರುಕಾಗಿ ಕಾರ್ಯನಿರ್ವಹಿಸುವುದು ಅತ್ಯಂತ ಮುಖ್ಯ. ಇದೇ ಸಮಯವು ನಿಮ್ಮ ಪರಿಶ್ರಮವನ್ನು ಯಶಸ್ಸಾಗಿ ಪರಿವರ್ತಿಸುವ ಮಹತ್ವದ ಹಂತವಾಗಬಹುದು. ಎರಡನೇ ಭವಿಷ್ಯವಾಣಿ: ಸಿಂಹ ರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ. ಶನಿದೇವರ ದೃಷ್ಟಿ ಕರ್ಮಸ್ಥಾನ ಮೇಲೆ ಇರುವುದರಿಂದ ಉದ್ಯೋಗದಲ್ಲಿ ಪ್ರಗತಿ ಸಾಧ್ಯತೆ ಹೆಚ್ಚು ಕಂಡುಬರುತ್ತಿದೆ. ಇಷ್ಟು ದಿನ ಮಾಡಿದ ಪರಿಶ್ರಮಕ್ಕೆ ಈಗ ನ್ಯಾಯಯುತವಾದ ಫಲ ಸಿಗುವ ಸಮಯ ಆರಂಭವಾಗುತ್ತಿದೆ. ಕಚೇರಿಯಲ್ಲಿ ನಿಮ್ಮ ಕೆಲಸದ ಗುಣಮಟ್ಟ ಮತ್ತು ನಿಷ್ಠೆ ಮೇಲಾಧಿಕಾರಿಗಳ ಗಮನ ಸೆಳೆಯಬಹುದು. ಬಡ್ತಿ ಅಥವಾ ವೇತನ ಹೆಚ್ಚಳದ ಸಾಧ್ಯತೆಗಳು ಬಲವಾಗುತ್ತಿವೆ. ಕೆಲವರಿಗೆ ಹೊಸ ಹೊಣೆಗಾರಿಕೆಗಳು ನೀಡಲ್ಪಡಬಹುದು. ಇದು ನಿಮ್ಮ ಸಾಮರ್ಥ್ಯವನ್ನು ತೋರಿಸಿಕೊಳ್ಳಲು ಉತ್ತಮ ಅವಕಾಶವಾಗುತ್ತದೆ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಹೊಸ ಕಂಪನಿಯಿಂದ ಉತ್ತಮ ಆಫರ್ ಸಿಗುವ ಸೂಚನೆಗಳಿವೆ. ನಿರುದ್ಯೋಗಿಗಳಿಗೆ ಸಹ ಅಪ್ರತೀಕ್ಷಿತವಾದ ಅವಕಾಶಗಳು ಎದುರಾಗಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಮತ್ತು ಪ್ರಭಾವ ಹೆಚ್ಚಾಗಬಹುದು. ಆದರೆ ಈ ಸಮಯದಲ್ಲಿ ಅಹಂಕಾರವಿಲ್ಲದೆ ಶಿಸ್ತಿನಿಂದ ಮತ್ತು ಧೈರ್ಯದಿಂದ ಕಾರ್ಯನಿರ್ವಹಿಸುವುದು ಅಗತ್ಯ. ಪರಿಶ್ರಮ ಮತ್ತು ಪ್ರಾಮಾಣಿಕತೆ ನಿಮಗೆ ದೀರ್ಘಕಾಲೀನ ಯಶಸ್ಸು ಮತ್ತು ಸ್ಥಿರತೆಯನ್ನು ತಂದುಕೊಡುತ್ತದೆ. ಮೂರನೆಯ ಭವಿಷ್ಯವಾಣಿ: ಸಿಂಹ ರಾಶಿಯವರೇ, ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ಥಿರತೆ ಮತ್ತು ಕ್ರಮೇಣವಾದ ಬೆಳವಣಿಗೆ ಕಾಣಿಸಿಕೊಳ್ಳಲಿದೆ. ಇದುವರೆಗೆ ಹಣಕಾಸಿನ ವಿಷಯದಲ್ಲಿ ಎದುರಿಸಿದ್ದ ತೊಂದರೆಗಳು ಈಗ ನಿಧಾನವಾಗಿ ಸರಿಯಾಗುವ ಸೂಚನೆಗಳಿವೆ. ಬಹುಕಾಲದಿಂದ ಸಿಗದೆ ಉಳಿದಿದ್ದ ಹಣ, ಬಾಕಿ ಉಳಿದಿರುವ ಮೊತ್ತಗಳು ಅಥವಾ ನಿರೀಕ್ಷೆಯಲ್ಲಿದ್ದ ಲಾಭಗಳು ಹಂತ ಹಂತವಾಗಿ ನಿಮ್ಮ ಕೈ ಸೇರಬಹುದು. ಆದಾಯಕ್ಕಿಂತ ಖರ್ಚು ಹೆಚ್ಚು ಎನ್ನುವ ಒತ್ತಡ ಇತ್ತೀಚೆಗೆ ಇದ್ದರೆ ಈಗ ಅದು ಸಮತೋಲನದತ್ತ ಸಾಗಲು ಪ್ರಾರಂಭಿಸುತ್ತದೆ. ಹೊಸ ಆದಾಯದ ಮಾರ್ಗಗಳನ್ನು ಹುಡುಕುವ ಪ್ರೇರಣೆ ನಿಮ್ಮೊಳಗೆ ಮೂಡಬಹುದು ಮತ್ತು ಕೆಲವು ಅಪ್ರತೀಕ್ಷಿತ ಅವಕಾಶಗಳು ನಿಮ್ಮ ಮುಂದೆ ಬಾಗಿಲು ತೆರೆಯಬಹುದು. ಉದ್ಯೋಗದಲ್ಲಿರುವವರಿಗೆ ಹೆಚ್ಚುವರಿ ಇನ್ಸೆಂಟಿವ್ ಅಥವಾ ವೇತನ ವರ್ಧನೆಯ ಸೂಚನೆಗಳು ಇರಬಹುದು. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಅಥವಾ ಒಪ್ಪಂದಗಳು ಸಿಗಬಹುದು.
ಶನಿದೇವರ ಪ್ರಭಾವದಲ್ಲಿ ಹಣ ನಿಧಾನವಾಗಿ ಆದರೆ ಭದ್ರವಾಗಿ ಬರುತ್ತದೆ. ಅದು ದೀರ್ಘಕಾಲದ ಸುರಕ್ಷತೆಗೆ ಆಧಾರವಾಗುತ್ತದೆ. ಈ ಸಮಯದಲ್ಲಿ ಹಣವನ್ನು ಜಾಣ್ಮೆಯಿಂದ ಬಳಸುವುದು, ಖರ್ಚಿನ ಲೆಕ್ಕಾಚಾರ ಇಡುವುದು ಮತ್ತು ಅತಿರೇಕ ಖರ್ಚುಗಳನ್ನು ತಪ್ಪಿಸುವುದು ಅತ್ಯಂತ ಮುಖ್ಯ. ಉಳಿತಾಯದ ಯೋಜನೆ ರೂಪಿಸುವುದು, ಭವಿಷ್ಯಕ್ಕಾಗಿ ನಿಧಿ ಕಾಯ್ದಿಡುವುದು ಮತ್ತು ಸುರಕ್ಷಿತ ಹೂಡಿಕೆಗಳತ್ತ ಗಮನ ಹರಿಸುವುದು ಉತ್ತಮ ಫಲ ನೀಡುತ್ತದೆ. ಸಹನೆ ಮತ್ತು ನಿಯಂತ್ರಣದಿಂದ ನಡೆದುಕೊಂಡರೆ ಈ ಅವಧಿ ನಿಮ್ಮ ಆರ್ಥಿಕ ಬದುಕಿಗೆ ಬಲವಾದ ಅಡಿಪಾಯ ನಿರ್ಮಿಸುವ ಸಮಯವಾಗುತ್ತದೆ. 4ನೆಯ ಭವಿಷ್ಯವಾಣಿ. ಸಿಂಹ ರಾಶಿಯವರೇ, ನಿಮ್ಮ ವಿರೋಧಿಗಳ ಮೇಲೆ ಜಯ. ಇದುವರೆಗೆ ನಿಮಗೆ ಅಡಚಣೆ ಉಂಟು ಮಾಡುತ್ತಿದ್ದವರು, ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆಪಟ್ಟು ಹಿನ್ನಡೆಯನ್ನು ಸೃಷ್ಟಿಸುತ್ತಿದ್ದುವರು ಈಗ ತಮ್ಮದೇ ಕ್ರಮಗಳಿಂದ ದುರ್ಬಲರಾಗಲು ಆರಂಭಿಸುತ್ತಾರೆ. ನಿಮ್ಮ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಹರಡಿದವರು ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಪ್ರತ್ಯಕ್ಷವಾಗಿ ಅಡ್ಡಿಪಡಿಸಿದವರು ಸತ್ಯದ ಮುಂದೆ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಶನಿದೇವರು ನ್ಯಾಯ ಮತ್ತು ಕರ್ತವ್ಯದ ಸಂಕೇತವಾಗಿರುವುದರಿಂದ ಅವರು ಪರಿಶ್ರಮ ಮತ್ತು ಪ್ರಾಮಾಣಿಕತೆಯನ್ನೇ ಬೆಂಬಲಿಸುತ್ತಾರೆ. ನೀವು ಸತ್ಯದ ಮಾರ್ಗದಲ್ಲಿ ಇದ್ದರೆ ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ಕಾಲವೇ ನಿಮ್ಮ ಪರವಾಗಿ ಮಾತನಾಡುತ್ತದೆ. ಸಿಂಹ ರಾಶಿಯವರೇ, ಇದು ಕೋಪದಿಂದ ಪ್ರತಿಕ್ರಿಯಿಸುವ ಸಮಯವಲ್ಲ, ಬದಲಿಗೆ ಮೌನ, ಸಹನೆ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯುವ ಕಾಲ. ನಿಮ್ಮ ಶಕ್ತಿ ನಿಮ್ಮ ಸ್ಥಿರ ಮನಸ್ಸು ಮತ್ತು ಸ್ಪಷ್ಟ ನಿಲುವಾಗಿರುತ್ತದೆ. ನೀವು ಯಾರನ್ನು ಕೆಡವಲು ಪ್ರಯತ್ನಿಸದೆ ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿದರೆ ವಿರೋಧಿಗಳು ಸ್ವತಃ ಹಿಂದೆ ಸರಿಯುವ ಪರಿಸ್ಥಿತಿ ಬರುತ್ತದೆ. ಈ ಅವಧಿ ನಿಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತದೆ. ಸತ್ಯ ಮತ್ತು ಧರ್ಮದ ಮೇಲೆ ನಿಂತ ವ್ಯಕ್ತಿಯನ್ನು ಯಾರೂ ದೀರ್ಘಕಾಲ ತಡೆಯಲು ಸಾಧ್ಯವಿಲ್ಲ. 5ನೇ ಮತ್ತು 6ನೇ ಭವಿಷ್ಯವಾಣಿ. ಸಂಬಂಧಗಳಲ್ಲಿ ಸುಧಾರಣೆ ಮತ್ತು ಶಿಕ್ಷಣದಲ್ಲಿ ಯಶಸ್ಸು. ಈ ಅವಧಿಯಲ್ಲಿ ನಿಮ್ಮ ಮಾತು, ನಡತೆ ಮತ್ತು ಭಾವನೆಗಳ ಮೇಲೆ ಹೆಚ್ಚು ಜಾಗೃತಿ ವಹಿಸುವ ಪ್ರವೃತ್ತಿ ಬೆಳೆಯುತ್ತದೆ. ಹಿಂದೆ ಉಂಟಾಗಿದ್ದ ಸಣ್ಣ ಪುಟ್ಟ ತಪ್ಪು ಅರ್ಥಗಳು, ಅಹಂಕಾರದಿಂದ ಉಂಟಾದ ದುರವ್ಯವಸ್ಥೆಗಳು ಈಗ ನಿಧಾನವಾಗಿ ಕರಗಲಾರಂಭಿಸುತ್ತವೆ. ನೀವು ಮಾತನಾಡುವ ಶೈಲಿ ಮೃದುವಾಗುತ್ತಾ ಹೋಗುತ್ತದೆ ಮತ್ತು ಇದರಿಂದ ಕುಟುಂಬದವರೊಂದಿಗೆ ಹಾಗೂ ಸ್ನೇಹಿತರೊಂದಿಗೆ ಹತ್ತಿರದ ಬಾಂಧವ್ಯ ಪುನಃ ಬಲಪಡುತ್ತದೆ. ಮನೆಯಲ್ಲಿ ಶಾಂತಿ ಹೆಚ್ಚಾದಂತೆ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ದಾಂಪತ್ಯ ಜೀವನದಲ್ಲೂ ಪರಸ್ಪರ ಅರ್ಥೈಸಿಕೊಳ್ಳುವ ಮನೋಭಾವ ಬೆಳೆಯುತ್ತದೆ. ಹಳೆಯ ಮನಸ್ತಾಪಗಳನ್ನು ಬಿಟ್ಟು ಹೊಸ ಆರಂಭ ಮಾಡಲು ಇದು ಉತ್ತಮ ಸಮಯ. ಶಿಕ್ಷಣದ ಕ್ಷೇತ್ರದಲ್ಲಿಯೂ ಗಮನಾರ್ಹ ಬದಲಾವಣೆ ಕಂಡುಬರುತ್ತದೆ. ಇದುವರೆಗೆ ಮನಸ್ಸು ಚಂಚಲವಾಗಿದ್ದ ವಿದ್ಯಾರ್ಥಿಗಳಿಗೆ ಈಗ ಏಕಾಗ್ರತೆ ಹೆಚ್ಚಾಗುತ್ತದೆ. ಓದಿನ ಮೇಲೆ ಆಸಕ್ತಿ ಪುನಃ ಬೆಳೆಯುತ್ತದೆ ಮತ್ತು ಸಮಯವನ್ನು ಸರಿಯಾಗಿ ಉಪಯೋಗಿಸುವ ಅಭ್ಯಾಸ ರೂಪುಗೊಳ್ಳುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸಿದ್ಧತೆ ನಡೆಸುತ್ತಿರುವವರಿಗೆ ಕ್ರಮಬದ್ಧ ಅಧ್ಯಯನ ಮತ್ತು ನಿಯಮಿತ ಅಭ್ಯಾಸದಿಂದ ಉತ್ತಮ ಫಲ ದೊರೆಯುವ ಸೂಚನೆ ಇದೆ. ಗುರುಗಳ ಮಾರ್ಗದರ್ಶನ ಮತ್ತು ಹಿರಿಯರ ಸಲಹೆ ಈ ಸಮಯದಲ್ಲಿ ಬಹಳ ಉಪಯುಕ್ತವಾಗುತ್ತದೆ. ಶಿಸ್ತಿನ ಜೀವನ ಶೈಲಿ, ಸಮಯ ಪಾಲನೆ ಮತ್ತು ನಿರಂತರ ಪ್ರಯತ್ನ ನಿಮ್ಮನ್ನು ಗುರಿಯತ್ತ ಕರೆದೊಯ್ಯುತ್ತದೆ. ಒಟ್ಟಾರೆ ಸಂಬಂಧಗಳ ಸೌಹಾರ್ದತೆ ಮತ್ತು ಶಿಕ್ಷಣದ ಸಾಧನೆ ಎರಡು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಜೀವನದ ಮುಂದಿನ ಹಂತಕ್ಕೆ ಬಲವಾದ ನೆಲೆ ನಿರ್ಮಿಸುತ್ತದೆ. 7ನೇ ಮತ್ತು 8ನೇ ಭವಿಷ್ಯವಾಣಿ. ವಿದೇಶ ಅವಕಾಶಗಳು ಮತ್ತು ಪ್ರೇಮ ಸಂಬಂಧಗಳಲ್ಲಿ ಪುನರ್ಮಿಲನ. ಸಿಂಹರಾಶಿಯವರೇ, ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಸ್ಥಳಾಂತರ, ಹೊಸ ಪರಿಸರ ಮತ್ತು ಹೊಸ ಅನುಭವಗಳ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಬಹುಕಾಲದಿಂದ ವಿದೇಶ ಪ್ರಯಾಣಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಈಗ ವೀಸಾ, ಉದ್ಯೋಗ ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಪ್ರಕ್ರಿಯೆಗಳು ಗತಿ ಪಡೆಯಬಹುದು. ಕೆಲವು ಮಂದಿಗೆ ತವರು ಊರನ್ನು ಬಿಟ್ಟು ಬೇರೆ ನಗರ ಅಥವಾ ದೇಶದಲ್ಲಿ ಕೆಲಸ ಮಾಡುವ ಅವಕಾಶ ದೊರೆಯಬಹುದು. ಆರಂಭದಲ್ಲಿ ಇದು ಸವಾಲಿನಂತೆ ಕಾಣಬಹುದು, ಆದರೆ ಈ ಅನುಭವ ನಿಮ್ಮ ವ್ಯಕ್ತಿತ್ವವನ್ನು ಮತ್ತಷ್ಟು ಪರಿಪಕ್ವಗೊಳಿಸುತ್ತದೆ. ಹೊಸ ಜಾಗ, ಹೊಸ ಜನರು ಮತ್ತು ಹೊಸ ಜವಾಬ್ದಾರಿಗಳು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಭವಿಷ್ಯಕ್ಕೆ ಬಲವಾದ ಅಡಿಪಾಯ ನಿರ್ಮಿಸಬಹುದು. ಪ್ರೇಮ ಸಂಬಂಧಗಳ ವಿಷಯದಲ್ಲಿ ಹಿಂದಿನ ಮನಸ್ತಾಪಗಳು ಅಥವಾ ಅಹಂಕಾರದಿಂದ ಉಂಟಾದ ಅಂತರ ಈಗ ನಿಧಾನವಾಗಿ ಕಡಿಮೆಯಾಗುವ ಸಾಧ್ಯತೆ ಇದೆ. ಕೆಲವೊಮ್ಮೆ ಮೌನವೇ ದೊಡ್ಡ ಅಂತರವನ್ನು ಉಂಟುಮಾಡುತ್ತದೆ, ಆದರೆ ಈಗ ಮುಕ್ತ ಸಂಭಾಷಣೆ ಮತ್ತು ಹೃದಯಪೂರ್ವಕ ಮಾತುಕತೆ ಸಂಬಂಧವನ್ನು ಮರುಜೀವಂತಗೊಳಿಸಬಹುದು. ತಪ್ಪು ಅರ್ಥಗಳನ್ನು ನಿವಾರಿಸಲು ಪರಸ್ಪರ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳುವುದು ಅಗತ್ಯವಾಗುತ್ತದೆ. ಸಹನೆ, ನಂಬಿಕೆ ಮತ್ತು ಭಾವನಾತ್ಮಕ ಪರಿಪಕ್ವತೆ ಈ ಸಮಯದಲ್ಲಿ ಅತ್ಯಂತ ಮುಖ್ಯ. ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ಳುವ ಮನೋಭಾವ ಬೆಳೆಯುತ್ತಿದ್ದಂತೆ ಸಂಬಂಧವು ಹಿಂದಿನಗಿಂತ ಹೆಚ್ಚು ಗಟ್ಟಿಯಾಗಬಹುದು. ಈ ಅವಧಿ ಪ್ರೀತಿಯಲ್ಲಿ ಸ್ಥಿರತೆ ಮತ್ತು ಭಾವನಾತ್ಮಕ ಸಮತೋಲನವನ್ನು ತಂದುಕೊಡುವ ಸಾಧ್ಯತೆ ಹೊಂದಿದೆ. 9ನೇ ಮತ್ತು 10ನೇ ಭವಿಷ್ಯವಾಣಿ. ವಿಪರೀತ ರಾಜಯೋಗ ಮತ್ತು ಉದ್ಯೋಗದಲ್ಲಿ ಸ್ಥಿರತೆ. ಸಿಂಹರಾಶಿಯವರೇ, ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ನಡೆದಿದ್ದ ಸಂಕಷ್ಟಗಳು ಮತ್ತು ಹಿನ್ನಡೆಗಳು ವ್ಯರ್ಥವಾಗುವುದಿಲ್ಲ.
ಅವೇ ನಿಮ್ಮ ಮುಂದಿನ ಯಶಸ್ಸಿಗೆ ಅಡಿಪಾಯವಾಗುತ್ತವೆ. ಇದುವರೆಗೆ ಎದುರಿಸಿದ ನಿರಾಕರಣೆಗಳು, ವಿಫಲ ಪ್ರಯತ್ನಗಳು ಮತ್ತು ಮಾನಸಿಕ ಒತ್ತಡಗಳು ನಿಮ್ಮೊಳಗಿನ ಸಹನಶೀಲತೆಯನ್ನು ಹೆಚ್ಚಿಸಿವೆ. ಇದೇ ಅನುಭವಗಳು ಈಗ ನಿಮಗೆ ಸ್ಪಷ್ಟ ದಾರಿ ತೋರಿಸುತ್ತವೆ. ವಿಪರೀತ ರಾಜಯೋಗದ ಪರಿಣಾಮವಾಗಿ ಕಷ್ಟಕರ ಪರಿಸ್ಥಿತಿಗಳಲ್ಲೇ ಅವಕಾಶಗಳು ಅಡಗಿರುವುದನ್ನು ನೀವು ಗಮನಿಸುತ್ತೀರಿ. ನಿಮ್ಮನ್ನು ತಡೆಯುತ್ತಿದ್ದ ಅಡಚಣೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಮತ್ತು ನೀವು ಹೆಚ್ಚು ಆತ್ಮವಿಶ್ವಾಸದಿಂದ ಮುಂದೆ ಸಾಗಲು ಪ್ರೇರಿತರಾಗುತ್ತೀರಿ. ಉದ್ಯೋಗದ ವಿಚಾರದಲ್ಲಿ ಬಹುಕಾಲದಿಂದ ಕಾಯುತ್ತಿದ್ದ ಅವಕಾಶಗಳು ಈಗ ಕೈ ಸೇರಬಹುದು. ನಿರಂತರವಾಗಿ ಪ್ರಯತ್ನಿಸುತ್ತಿದ್ದವರಿಗೆ ಅಪ್ರತೀಕ್ಷಿತವಾಗಿ ಸಂದರ್ಶನ ಕರೆ, ನೇಮಕಾತಿ ಅಥವಾ ಹೊಸ ಪ್ರಾಜೆಕ್ಟ್ಗಳು ಸಿಗುವ ಸಾಧ್ಯತೆ ಇದೆ. ಆರಂಭದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು, ಜವಾಬ್ದಾರಿಗಳು ಕೂಡ ಹೆಚ್ಚಾಗಬಹುದು, ಆದರೆ ಅದರಿಂದಲೇ ನಿಮ್ಮ ಸ್ಥಾನಮಾನ ಗಟ್ಟಿಯಾಗುತ್ತದೆ. ಶನಿಯ ಪ್ರಭಾವದಿಂದ ದೊರೆಯುವ ಫಲ ನಿಧಾನವಾದರೂ ಅದು ದೀರ್ಘಕಾಲದ ಸ್ಥಿರತೆಯನ್ನು ನೀಡುತ್ತದೆ. ಹೀಗಾಗಿ ಈ ಸಮಯದಲ್ಲಿ ಹಿಂಜರಿಯದೆ ಪರಿಶ್ರಮ ಪಟ್ಟು ಕೆಲಸ ಮಾಡಿದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಭದ್ರತೆ, ಗೌರವ ಮತ್ತು ಆರ್ಥಿಕ ಸ್ಥಿರತೆ ಒಂದೇ ಸಮಯದಲ್ಲಿ ದೊರೆಯುವ ಸಾಧ್ಯತೆಗಳು ಬಹಳ ಹೆಚ್ಚಿವೆ. ಕೊನೆಯದಾಗಿ ಸಿಂಹ ರಾಶಿಯವರು ಈ ಸಮಯದಲ್ಲಿ ಮಾಡಬೇಕಾದ ಕೆಲವು ಉಪಾಯಗಳು. ಈ ಸಮಯದಲ್ಲಿ ಆಧ್ಯಾತ್ಮಿಕ ಶಕ್ತಿ ಮತ್ತು ಸತ್ಕರ್ಮಗಳು ನಿಮ್ಮ ಭಾಗ್ಯವನ್ನು ಇನ್ನಷ್ಟು ಬಲಪಡಿಸಬಲ್ಲವು. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ಮೊದಲು ಎದ್ದು ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ನೀಡಿ. ಸೂರ್ಯ ಮಂತ್ರ ಜಪಿಸುವುದು ಆತ್ಮವಿಶ್ವಾಸ, ಆರೋಗ್ಯ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ. ಸಂಜೆ ಸಮಯದಲ್ಲಿ ಶನಿ ಬೀಜ ಮಂತ್ರವನ್ನು ಭಕ್ತಿ ಭಾವದಿಂದ ಜಪಿಸಿದರೆ ಜೀವನದಲ್ಲಿನ ಅಡಚಣೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಮತ್ತು ಕರ್ಮಫಲಗಳು ಅನುಕೂಲಕರವಾಗಿ ತಿರುಗುತ್ತವೆ. ತಾಯಿ ತಂದೆಯರಿಗೆ ಗೌರವ ಮತ್ತು ಸೇವೆ ಸಲ್ಲಿಸುವುದು ಗ್ರಹ ಶಾಂತಿಯ ಅತ್ಯಂತ ಸರಳ ಹಾಗೂ ಪರಿಣಾಮಕಾರಿ ಮಾರ್ಗವಾಗಿದೆ, ಏಕೆಂದರೆ ಅವರ ಆಶೀರ್ವಾದ ಜೀವನದಲ್ಲಿ ಅದೃಷ್ಟದ ದ್ವಾರಗಳನ್ನು ತೆರೆಯುತ್ತದೆ. ಬಡವರು, ಕಾರ್ಮಿಕರು, ವೃದ್ಧರು ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಶನಿದೇವರನ್ನು ಸಂತೋಷಪಡಿಸುವ ಸತ್ಕಾರವೆಂದು ಪರಿಗಣಿಸಲಾಗಿದೆ. ವಿಶೇಷವಾಗಿ ಶನಿವಾರದಂದು ಅನ್ನದಾನ, ವಸ್ತ್ರದಾನ ಅಥವಾ ಸಾಧ್ಯವಾದ ಸಹಾಯ ಮಾಡುವುದರಿಂದ ಪಾಪ ಫಲಗಳು ಕ್ಷೀಣಿಸಿ ಪುಣ್ಯ ಫಲಗಳು ಹೆಚ್ಚಾಗುತ್ತವೆ. ಈ ಅವಧಿಯಲ್ಲಿ ಕೋಪ, ಅಹಂಕಾರ, ಹಠ ಇವುಗಳನ್ನು ತ್ಯಜಿಸಿ ಶಾಂತ, ಸಹನಶೀಲ ಮತ್ತು ವಿನಮ್ರ ಸ್ವಭಾವವನ್ನು ಬೆಳೆಸಿಕೊಳ್ಳುವುದು ಬಹಳ ಮುಖ್ಯ. ಶನಿದೇವರು ಭಯ ಹುಟ್ಟಿಸಲು ಅಥವಾ ಶಿಕ್ಷಿಸಲು ಬರುವುದಿಲ್ಲ. ಅವರು ನಮ್ಮನ್ನು ಶಿಸ್ತಿನ, ಪರಿಶ್ರಮದ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಸಲು ಪ್ರೇರೇಪಿಸುತ್ತಾರೆ. ನೀವು ಧೈರ್ಯ, ಪ್ರಾಮಾಣಿಕತೆ ಮತ್ತು ನಿರಂತರ ಪರಿಶ್ರಮವನ್ನು ಜೀವನದ ಅಸ್ತ್ರವನ್ನಾಗಿ ಮಾಡಿಕೊಂಡರೆ ಯಾವುದೇ ಅಡಚಣೆಯು ನಿಮ್ಮನ್ನು ತಡೆಯಲಾರದು. ಸತ್ಕರ್ಮ, ಸದ್ವಿಚಾರ ಮತ್ತು ನಂಬಿಕೆ ನಿಮ್ಮ ಜೀವನವನ್ನು ಯಶಸ್ಸಿನ ಶಿಖರದತ್ತ ಕೊಂಡೊಯ್ಯುತ್ತದೆ. ಜೈ ಶನಿದೇವ, ಜೈ ಶ್ರೀರಾಮ್. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.